ಎಷ್ಟು ಬೇಗ ಕಾಲ ಉಳಿತು ನೋಡಿ. ಅಮ್ಮನಲ್ಲಿ ಹೇಳಿದೆ ತಡ ಆಯ್ತಲ್ಲ ಮದುವೆ. ಹೌದಪ್ಪ. ಪಾತಾಳ ಅಧಿಕಾರಿಯ ವಿದ್ಯುನ್ಮಾಲಿಯೊಂದಿಗೆ ವಿವಾಹವಾಯಿತು. ನಮ್ಮಿಬ್ಬರ ದಾಂಪತ್ಯ ಪ್ರತೀಕವೆಂಬಂತೆ ಮಗನೊಬ್ಬ ಜನಿಸಿದ್ದಾನೆ, ಮಹಿಷ. ಎಂಥದ್ದು ಹಠ ಸ್ವಾಮಿ. ಅವನಿಗೆ ಆಟಕ್ಕೆ ಹೋಗ್ಬೇಕಂತ ಹಠ. ಬೇಗ ಮಗ ಆಟಕ್ಕೆ ಹೋಗೋದು ಕೇಳುವುದಿಲ್ಲ. ಅಂತೂ ಆಟ ಆಡ್ಲಿಕ್ಕೆ ಹೋಗಿದ್ದಾನೆ. ಈಗ ಅಮ್ಮನಿಗೆ ಹಠ ಪ್ರಾರಂಭ ಆಗಿದೆ. ಆಟಕ್ಕೆ ಹೋಗುದಲ್ಲ, ಅಮ್ಮನಿಗೆ ಸ್ವರ್ಗ ಬೇಕಂತೆ. ಒಟ್ಟಾರೆ ಕಳಿಸ್ಲಿಕ್ಕೆ ಆಗ್ತದ ಅಂದ್ರೆ ಸ್ವರ್ಗದ ಅಧಿಕಾರ ಬೇಕು. ನನ್ನವರು ಹೋಗಿದ್ದಾರೆ ಸ್ವರ್ಗಕ್ಕೆ, ಹೋದವರು ಇನ್ನೂ ಬರಲಿಲ್ಲ. ಬರುವ ನಿರೀಕ್ಷೆ ಆ ನಿರೀಕ್ಷೆ ನಾನು ಇರ್ತೇನೆ. ನೋಡೋಣ. ಅಲ್ಲ, ಜೀರಿಗೆ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ, ಒಂದಿಸಿಕೊಂಡಿದ್ದೇನೆ ತಾಯೇ. ಯಾರು ನೀನು? ಯಾರಂತ ನಾನು ಯಾರಿಂದ ಗೊತ್ತಾಗಲಿಲ್ವೇ? ದೇವರನ್ನ ಗೊತ್ತಾಗ್ಲಿಲ್ಲ. ನಾನು ನಿಮ್ಮ ಗಂಡ. ಏನೆಲ್ಲ ಮಾತಾಡಿದ್ರೆ ಎಂತದ ಗಂಡ? ನಿನ್ನ ಮುಖದಲ್ಲಿ ಕಣ್ಣೆಲ್ಲಿಟ್ಟು, ಮೌಜಲ್ಲಿಟ್ಟು, ಬಾಯಲ್ಲಿಟ್ಟು ಒಂದು ಗೊತ್ತಾಗುದ್ರೆ ಮತ್ತೆ ನಿನ್ನ ಪರಿಚಯ ಸಿಗುದು ಹೇಗೆ? ಎಂತದೇ ಅಮ್ಮ, ನಿಮಗೆ ಬೇಡಿ. ಮೊದಲು ನನ್ನ ಹೆಂಡತಿಗೆ ನನ್ನ ಪರಿಚಯ ಸಿಗ್ತಿರ್ಲಿಲ್ಲ. ನಿನಗೂ ಮದುವೆ ಆಗಿದೆಯಾ? ನಾನು ಗಂಡಸಲ್ವಾ? ಹೆಣ್ಣು ಕೊಟ್ಟಿದ್ದಾರಲ್ಲ ಅಂತ. ಭವಿಷ್ಯ ಅವರಿಗೆ ಹೆಚ್ಚಿಗೆ ಆಗಿದೆ ಅಂತ ಕಾಣ್ತದೆ, ಹಾಗೆ ನನಗೆ ಮದುವೆ ಮಾಡಿ ಕೊಟ್ಟದ್ದು. ಅಲ್ಲ, ನನ್ನೊಂದು ಪ್ರಶ್ನೆ ಮೂಡ್ತಾವು. ಏನಮ್ಮ, ನೀನೇ ಹೀಗಿರುವಾಗ ಹೆಂಡತಿ ಹೇಗಿದ್ದಾಳೋ? ನನ್ನ ಹೆಂಡತಿ ನಿಮ್ಮ ಹಾಗೆ. ನನ್ನಷ್ಟು ಚಂದದ ಹೆಂಡತಿ ಸಿಗ್ಬೇಕಾದ್ರೆ ನಿಮ್ಗೆ ಹೋಗಬೇಕು. ಸತ್ಯ ಹೇಳ್ಬೇಕು, ನನ್ನ ಹೆಂಡತಿ ನಿಮಗಿಂತಲೂ ಸ್ವಲ್ಪ ಚಂದ ಹೆಚ್ಚೆ. ದೊಡ್ಡ ಮನಸ್ಸು. ಇದು ದೊಡ್ಡ ಮನಸ್ಸು. ಹೆಂಡತಿ ಚಂದ ಇಲ್ಲದಿದ್ರೆ ತೊಂದರೆ ಇಲ್ಲ. ಚಂದ ಅಂತ ಹೇಳ್ತಿಯಲ್ಲ, ಇನ್ನೊಬ್ಬರ ಹೆಂಡತಿ ಮತ್ತೊಬ್ಬರಿಗೆ ಚಂದ ಕಾಣಬಾರದು. ನನ್ನ ಹೆಂಡತಿಗೆ ಚಂದ ಕಾಣ್ತಾ. ಅದಾಗ್ಲಿ. ನಾನು ನಿಮ್ಮ ಗಂಡನವರ ಜೊತೆಯಲ್ಲಿ ಕಾಲಕ್ಕೆ ಬೇಕಾಗಿ ಮೇಲೆ ದೇವಲೋಕಕ್ಕೆ ಹೋದವ. ಇದು ಯಾರು? ನಾನು ನಿಮ್ಮ ಮಾವ. ಅಲ್ಲ, ನನ್ನ ಅಜ್ಜನೇ. ಎಂತ ಮಾವ? ನಾನು ನಿಮ್ಮವ. ನೀನು ನಮ್ಮವನೇ. ಹೌದು. ಗುಪ್ತಚಾರಕ. ಅವರಮ್ಮ. ಒಂದೆಯ? ಒಂದೇ. ನಿಂದೆಯ? ನಿಂದೆ. ವಿಚಾರವನ್ನು ಅರುಹು. ಅಲ್ಲಿಯ ವಿಷಯವನ್ನು ಹೇಳಲಾಗಿ ಬಂದಿದ್ದೇನೆ.
ಮಾಲಿನಿ ಅಮ್ಮ 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 ನಿಮ್ಮ ಗಂಡನವರ ಜೊತೆಲಿ ಕಾಳಗಕ್ಕೆ ಮೇಲೆ ದೇವಲೋಕಕ್ಕೆ ಹೋಗುವಾಗ ನಮಗೆ ಇದ್ದಿರಾಗಿ ಸುರರು ಕಳ್ಳರು ಬಂದರು. ಸುರರೆಲ್ಲರೂ ಕಳ್ಳರೇ ಹೇಳುದು ಸರಿ. ಅಲ್ಲ ದೇವತೆಗಳು ಹಾಗಂತ ಹೇಳಲ್ಲ, ಸುರರ್ಗಳು ದೇವತೆಗಳು ದೇವತೆಗಳು ಯುದ್ಧಕ್ಕಾಗಿ ಬಂದ್ರು. ಒಬ್ಬೊಬ್ಬರೇ ಬಂದ್ರು. ಮೊದಲಿಗೆ ಬಂದದ್ದು ಯಾರು? ಅಜ್ಜಿ. ಮುದುಕಿಯ? ಮುದುಕಿ ಅಲ್ಲ, ಮತ್ತೆ ಅವ ಬೆಂಕಿಯ ಒಡೆಯ ಅದಕ್ಕೆ ಅಗ್ಯುದು ಯಾಕೆ? ಅಗ್ಯುದಲ್ಲಮ್ಮ, ಅವ ಅಗ್ನಿದೇವ. ಅಗ್ನಿದೇವ. ಅಗ್ನಿದೇವ ಯುದ್ಧಕ್ಕಾಗಿ ಬಂದ. ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಮುಂದೆ ಹೋಗುದಿಲ್ವಾ? ಅಲ್ಲವ ಮತ್ತೆ ಬಂದವನು ಒಂದು ನೀರಿನ ಬಡೆಯ ದೇವ ದೇವ ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಧೈರ್ಯ ಬೇಕಲ್ಲ. ಆ ಬಳಿಕ ನೀರು ಬತ್ತಿ. ಮಳೆ ಬಾರದಿದ್ದರೆ ನೀರೆಲ್ಲ ಬತ್ತಿ ಹೋಗ್ತದೆ, ಮಾಡ್ಲಿಕ್ಕೆ ಆಗುದಿಲ್ಲ. ಈ ಬಾರಿ ನೀರು ಬತ್ತಲಿಕ್ಕಿಲ್ಲ, ಮಳೆ ಬರ್ತಾರೆ. ಅದಲ್ಲಮ್ಮ, ಒಂದು ದಿಕ್ಕಿನ ಒಡೆಯ ನೀರು ಬತ್ತಿ ನಿವೃತ್ತಿ ಅವನೇ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಊಬರ್. ಯಾರು? ಊಬರ್ ಏನುಂಟು? ಧನಾಧಿಪತಿ ಊಬರ್ ರಾಯ. ಧನಾಧಿಪತಿ ಕುಬೇರ. ರಾಯ ಅವನು ಯುದ್ಧಕ್ಕೆ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಇವರೆಲ್ಲ ಯುದ್ಧಕ್ಕೆ ಎದುರಿಂದ ಬಂದದ್ದು. ಆದ್ರೆ ಆ ಪಾಪಿ ಇದ್ದಾನಲ್ಲ, ಯಾರ ಪಾಪಿ? ವಾಯು. ವಾಯು ಎದುರಿಂದ ಬರಲಿಲ್ಲ, ಮತ್ತೆ ವಾಯು ಬಂದದ್ದು ಹಿಂದಿಂದ. ಏ ದೂತ, ಓ ನನ್ನವರು ಎದುರಿನಿಂದ ಕಾಳಗ ಮಾಡ್ತಾ ಇದ್ದದ್ದು, ವಾಯು ಬಂದದ್ದು ಹಿಂದಿನಿಂದ. ಹೌದು, ನನ್ನವರಿಗೆ ಗೊತ್ತಾಯ್ತು. ಗೊತ್ತಾಯ್ತು. ಹೇಗೆ? ಒಂದು ಸ್ವರ ಬಂತು. ಹೌದಾ? ವಾಯು ಅಷ್ಟು ಹೌದಮ್ಮ, ಬೇಗ ಬೇಗ ವಾಯು ಸ್ವರ ಬರುವಾಗ ನಿಮ್ಮ ಯಜಮಾನರು ಸುಮ್ಮನೆ ಇರಲಿಲ್ಲ. ಏನ್ ಮಾಡಿದ್ರು? ಅವರು ತಿರುಗಿ ನಿಂತರು. ಯುದ್ಧ ಮಾಡೋದು ಬಿಟ್ಟು ತಿರುಗಿ ನಿಂತದ್ದು ಯಾಕ? ವಾಯು ಬಂದದ್ದಕ್ಕೆ. ಬಂದೆಡೆಗೆ. ಹೌದು, ಹೋರಾಡಬೇಕಲ್ಲ. ತಿರುಗಿ ನಿಲ್ಲುವಾಗ ಬಂದ ವಾಯು ಸುಮ್ಮನಿರ್ತಾನ? ಏನ್ ಮಾಡಿದ? ಸುಮ್ಮನೆ ಬಿಟ್ಟ. ಎಂತದನ್ನ? ಸ್ವರ ಏಯ್ ತೋರಿಸಿ ಶರ ಬಿಟ್ಟ. ವಾಯು ಸ್ವಯಂಕದ ಬಿಡುವಾಗ ನಿಮ್ಮ ಗಂಡನವರು ಸುಮ್ಮನಿರ್ತಾರ? ದೂರಲ್ಲಿಲ್ವಾ? ಅವರು ಪಾಯಿಂಟ್ ಬಿಟ್ಟರು. ಅದು ಸ್ವರ ಶರ. ವಾಯು ಸ್ವಯಂ, ನಿಮ್ಮ ಗಂಡ ಪಾಯಿಂಟ್.